ನಾನು BCom ಮಾಡಿದ್ದೀನಿ. ಅಕೌಂಟೆಂಟಾಗಿ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಬೇರೆ ಹೋಗ್ತಿದ್ದೀನಿ. ಆದರೆ ನನಗೇನಂದರೆ ಇಲ್ಲೊಂದು 2 ಎಕರೆ 2.5 ಎಕರೆ ಅಷ್ಟು ಜಾಗ ಇದೆ. ಇಲ್ಲೇ ಏನಾರ ಮಾಡಿಕೊಂಡು ಕೆಲಸ ಬಿಡೋಣ ಅಂತ ನನ್ನ ಆಸೆ, ಇಷ್ಟ. ಅದಕ್ಕೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೀಟೊಂದು ಈ ಕಡೆ ಕೋಳಿದು, ಆ ಕಡೆ ಆಡೋದಾಗಿ ಚಿಕ್ಕದಾಗಿ ಮಾಡೋಣ, ಮುಂದಕ್ಕೆ ಬೇಕಾರೆ ಹಸು ಗಿಸು ಇದರ ಸಾಕೋಣ, ಆಮೇಲೆ ತೋಟದಲ್ಲಿ ಏನಾರ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಒಂದು ಪ್ಲ್ಯಾನು. ಆದರೆ ಸ್ಟಾರ್ಟಿಂಗೇ ಮೊದಲೇ ಕೆಲಸ ಬಿಟ್ಟು ಇಲ್ಲಿ ಬಂದು ಮಾಡ್ತೀನಿ ಅಂದರೆ 1 ವರ್ಷ 1.5 ವರ್ಷಕ್ಕಂಟ ಏನೂ ಇರೋಲ್ಲ, ದುಡ್ಡು ಗಿಟ್ಟು ಫುಲ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಮ್ಮ ತಂದೆನೂ ಸ್ವಲ್ಪ ನೋಡ್ಕೊಳ್ತೀನಿ ಅಂತಂದರು. ಅದಕ್ಕೆ ಈ ಕಡೆ ಕೋಳಿ ಮತ್ತು ಆಡೋದೊಂದು 2 ಸೀಟೆಲ್ಲ ಹಾಕಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೋಳಿನೇನು ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ, 30 ಕೋಳಿ ಮುಂಜೆ ಎಲ್ಲ ಇವೆ. ಹಾಗೆ ಆಡುಗಳಿಗಿಂತ ಸೀಮೆಗಳೆಲ್ಲ ಹಾಕೊಂಡಿದ್ದೀನಿ. ಹಾಗೆ ಇಲ್ಲೆಲ್ಲ ಮೇವು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ತೆಂಗಿನ ಗಿಡಗಳು ಹಾಕಿದ್ದೀನಿ. ನಾನೆಲ್ಲ ಈಗ ಸ್ಟಾರ್ಟ್ ಮಾಡಿರೋದು. ಒಂದು ತೆಂಗಿನ ಗಿಡಗಳು 1 ವರ್ಷದಿಂದ ಹಾಕಿ ಮಾಡಿರೋದು. ಅಂದರೆ ಈಗ ಫಾರ್ಮ್ ಮಾಡಿ ಎಲ್ಲ ಮೇವೆಲ್ಲ ಈಗ ಪ್ಲ್ಯಾನ್ ಮಾಡ್ಕೊಂಡು ಈಗ ಬೋರ್ ಹಾಕಿಸಿರೋದ್ರಿಂದ ಈಗ ಸ್ವಲ್ಪ ಮೇವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ನಾನು ಸೆಟ್ ತೋರಿಸ್ತೀನಿ ನೋಡಿ. ಇದು ಈ ಕಡೆ ಕೋಳಿ, ಆ ಕಡೆ ಆಡೋದು ಮಾಡೋದು ಭಾಗ ಆ ಕಡೆ ಮಾಡಿದ್ದೀನಿ. ಅದನ್ನು ಕಂಪ್ಲೀಟ್ ಆಗಿಲ್ಲ, ಕೋಳಿ ಮಾತ್ರ ಕಂಪ್ಲೀಟ್ ಆಗಿದೆ. ಕೋಳಿಗಳನ್ನ ಕೆಳಗೆ ಕುಣಿಸ್ಬಾರ್ದು, ಮಾಮೂಲಿ ಏಣಿ ರೀತಿ ಗಿಡಗಳು ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೋ ರೀತಿ ಮಾಡಬೇಕು ಅಂತ ಪ್ಲ್ಯಾನ್. ಇನ್ನೂ ಅದೇನೂ ಮಾಡಿಲ್ಲ. ಇಲ್ಲಿ ಇದ್ದರೆ ಕೋಳಿಗಳೆಲ್ಲ ಕುಟ್ಕೊಂಡು ಎಲ್ಲ ಕಚ್ಚಾಡ್ತವೆ, ಅಂಜರ ಕ್ರೇಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲೇ ಕುಂಚಾಗೋದು. ಪ್ಲ್ಯಾನ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ, ಅದಕ್ಕೆ ಈಗ ಕ್ರೇಟ್ಲೇ ಹಾಕ್ತಾಯಿದ್ದೀನಿ. 4 ಆಡಿದೆ. ಅಡುಗೆ ಅಂತ ಮಾಡಿರೋದು, ಇನ್ನೂ ಡೋರೇನು ಹಾಕಿಲ್ಲ. 50 ಗಾರೆ ಹೊಡ್ಸಿದ್ದೀವಿ. ಅದೆಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಚಂಡಿ ಮಾಡಬೇಕು ಅಂತ ಪ್ಲ್ಯಾನು. ಎಲ್ಲ ಕಂಪ್ಲೀಟ್ ಆದಮೇಲೆ ಆಡುಗಳೆಲ್ಲ ಅಲ್ಲಿ ಶಿಫ್ಟ್ ಮಾಡಿ ಬರೀ ಕೋಳಿಗೆ ಅಂತಲೇ ಮಾಡ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್. ಇಲ್ಲಿ ತೆಂಗಿನಕಾಯಿ ಮುಂದೆ ಒಂದು ತೆಂಗಿನ ಮರಗಳಿವೆ ದೊಡ್ಡವು. ಎಲ್ಲ ಸಾಮಾನುಗಳೆಲ್ಲ ಇಲ್ಲೇ ಮಡಗಿದ್ದೀನಿ. ಇನ್ನೇನು ಅಷ್ಟು ಎಲ್ಲ ನಿಂತ್ಕೊಂಡಿಲ್ಲ. ಈಗ ಮಾತ್ರ ಕೂಡಕ್ಕಿದ್ದೀವಿ ಅಷ್ಟೇ. ಆ ಕಡೆ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಡಿಸ್ಕಸ್ ಮಾಡಬೇಕು. ಇದು 20-15 ದಿನ ಇದೆ, 25 ಸಾಕು ಕೋಳಿಗೆ ಅಂತ ಪ್ಲ್ಯಾನು. ಕೋಳಿಗಳು ಆರಾಮಾಗಿ ಕೂತ್ಕೋಬೋದು, 100-300 ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕೋಳಿಗಳನ್ನ ಮೇನು ಮೊಟ್ಟೆ ಪರ್ಪಸ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬರೀ ಯಾಟೆನೇ ಇಕ್ಕತ್ತವೆ, ಹುಂಜ ಜಾಸ್ತಿ ಆಯಿತು ಅಂತಂದರೆ ಮಾಮೂಲಿ ಮಾಂಸ ಹುಂಜಗಳು ಮಾರಲೇಬೇಕು. ಏಟೆಗಳಂತೂ ಮಾರೋದಿಲ್ಲ. ಏಟೆಗಳು ಮಾಡ್ಕೊಂಡು ಮೊಟ್ಟೆ ಪರ್ಪಸ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಏಟೆಗಳು ಜಾಸ್ತಿ ಮಾಡ್ಕೊಂಡು ಹುಂಜ 8-10 ಕೋಳಿಗೆ ಒಂದು ಹುಂಜ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಬೇಸಿಗೆಯಲ್ಲಿ ಮೇವು ಶಾರ್ಟೇಜ್ ಆಗಿ ಸೀಮೆ ಕಡ್ಡಿ ಹಾಕ್ತೀವಿ. ಅದು ಈಗ ಬಂದಿದೆ. ಬೇಸಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮೇವಿಗೆ. ಅದಕ್ಕೆ ಸೀಮೆ ಕಡ್ಡಿ ಸ್ವಲ್ಪ ಹಾಕಿದು ಅದು ಬೆದೆ ಆಯ್ತದೆ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಬೆದೆ ಆಯ್ತದೆ ಅಂತ ಸ್ವಲ್ಪ ದೂರ ಹಾಕಿದ್ರು ನೋಡಿ. ಆದರೆ ಎಲ್ಲಿ ಅದು ಕರೆಕ್ಟಾಗಿ ಬರಲಿಲ್ಲ. ಬೇಸಿಗೆಗೆ ಸುತ್ತ ಹಬೆ ಹೊಡಿತು. ಅದಕ್ಕೆ ಈಗ ಬೆದೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಈಗ ಹಾಕಿದ್ದೀವಿ. ಇಲ್ಲಿ ಮಧ್ಯ ಇಲ್ಲೆಲ್ಲ ಹಾಕಿದ್ದೀನಿ. ಅಲ್ಲಿ ಕಡೆಯಲ್ಲಿ ಹಿಪ್ಪಿನಳ್ಳಿ ಕಡ್ಡಿಗಳು ಹಾಕಿದ್ದೀನಿ. ಹಿಪ್ಪಿನಳ್ಳಿ ಕಡ್ಡಿ ಸ್ವಲ್ಪ ಬೇಗ ಬರ್ತದೆ ಅದು ಸೀಮೆ ಕಡ್ಡಿಗಿಂತ. ಅದಕ್ಕೆ ಅದು ಸೀಮೆ ಕಡ್ಡಿ ಹಾಕೊಂಡಿದ್ದೀನಿ. ಒಂದು 15 ತೆಂಗಿನ ಗಿಡಗಳು ಹಾಕಿದ್ದೀನಿ. ಒಟ್ಟಿನಲ್ಲಿ ಇಲ್ಲಿ ಒಂಥರ ಮೇಯ್ನು ಕೋಳಿಗೆ ಅಂತ ಮಾಡಿಲ್ಲ. ಕುರಿನೂ ಮಾಡಬೇಕು, ಕೋಳಿನೂ ಮಾಡಬೇಕು. ಜೊತೆಗೆ ತೆಂಗಿನ ಮರದಲ್ಲೂ ಎಳ್ನೀರು ಅದು
ಏನಾರು ಮಾಡಬೇಕು ಅನ್ನೋ ಪ್ಲ್ಯಾನು. ಅಲ್ಲೊಂದು 3 ನಿಂಬೆ ಗಿಡ ಹಾಕಿದ್ದೀನಿ. ಇಲ್ಲಿಗೆ ಈ ಜಾಗಕ್ಕೆ ಕಾಫ್ 31 ಮೇವು ಹಾಕ್ಬಿಟ್ಟು ಅದು 3 ವರ್ಷ ಏನೋ ಬರ್ತದೆ. ಫಸ್ಟ್ ಟೈಮ್ ಹಾಕ್ತಿರೋದು, ಅದೇನೋ 3 ವರ್ಷ ಕುಯ್ತಿದ್ರು ಮತ್ತೆ ಬರುತ್ತೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ಹಾಕ್ತಾಯಿದ್ದೀನಿ. ಹಾಗೆ ಈ ಕಡೆಗೆ ಸ್ವಲ್ಪ ಕುದುರೆ ಮೆಂತೆ, ಬೇಲಿ ಮೆಂತೆ, ಸೆಣಬು ಆ ರೀತಿ ಮೇವುಗಳನ್ನೇ ಹಾಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಮುಂದೆ ಏನಾಗುತ್ತೋ ಆಗಲಿ. ನಾನು ಯೂಟ್ಯೂಬ್ ಮಾಡ್ತಾಯಿರೋದು ಒಂದು ಮೇನು ಮಾರ್ಕೆಟಿಂಗ್ ಆಗ್ಬೋದು ಅಂತ. ಇನ್ನೊಂದು ಎಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದಾರೆ, ನಾವು ಮಿಡಲ್ ಕ್ಲಾಸು, ನೋಡೋಣ ಇದರಲ್ಲಿ ಏನಾರ ಹೆಲ್ಪ್ ಆಗ್ಬೋದು ಅನ್ನೋ ಪ್ಲ್ಯಾನ್, ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ 1 ವರ್ಷದ ಮುಂಚಿತ. ಸುಮ್ಮನೆ ರೀಲ್ಸ್ ಆಗ್ತಾಯಿದ್ದೆ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬರೀ ಯಾಕೆ ಮ್ಯೂಸಿಕ್ ಹಾಕೊಂಡು ರೀಲ್ಸ್ ಹಾಕೋದು, ಮಾತಾಡೋಣ ಅಂತ. ಒಂದು ಫೇಸ್ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ. ಇವು ಹಾಡು ಮಾತಾಡ್ಸಿ ಇವು ಬೇಕಾದ್ರೆ ಫೇಸ್ ಚೆನ್ನಾಗಿ ಕೊಡ್ತವೆ. ಇವೆಲ್ಲ ಹೋಗಿ ಹೋಗ್ಬೇಕು ಗೊತ್ತಾಗ, ಇವೆಲ್ಲನೂ ಮುಂಚೆ ಹಾಕ್ಬೇಕು, ಎಲ್ಲ ಕಿತ್ತಾಡಕ್ಕೆ ಇರುತ್ತೆ. ಈ ಮುಂಚೆ ಇದು ದೊಡ್ಡ ಹುಂಜ, ಅದು ಯಾಕೋ ಸೊಂಡೋಗಿದೆ, ಬರೋಕ್ಕೆ ಬಿಡಲ್ಲ. ಸೊ ಮುಂಚಾಕ ಬೇರೆ ದಾರಿನೇ ಇಲ್ಲ, ಮುಂಚಾಕ್ಲೇಬೇಕು. ಇಷ್ಟು ಇವತ್ತಿನ ತಲೆ ಓಡ್ತಾ ಇಲ್ಲ. ಫಸ್ಟು ವಿಡಿಯೋ ಇರೋದ್ರಿಂದ ನೋಡೋಣ, ಮುಂದೆ ಕಂಟಿನ್ಯೂ ಮಾಡೋಣ ಅಂತ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ವಾರದಲ್ಲಿ 1 ದಿನ ಮಾತ್ರ ವಿಡಿಯೋ ಮಾಡೋಕ್ಕಾಗಲ್ಲ. ಹಿಂಗೆ ಇಂಪ್ರೂವ್ ಮಾಡೋಣ ಯೂಟ್ಯೂಬ್ ಚಾನಲ್ ಅಂತ. ವಿಡಿಯೋ ಏನು ಇಷ್ಟ ಆಗಿರಲ್ಲ ಅಂತ ಅನ್ಕೊಳ್ತೀನಿ. ಸೊ ಆದರೂ ಸ್ವಲ್ಪ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು, ಇಲ್ಲ ಅನ್ಲೈಕಾರ ಕೊಟ್ಟು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.